ಈಗ ರಾಷ್ಟ್ರೀಯ ಪಕ್ಷಗಳಲ್ಲಿ ಆದಂಥ ಕೆಲವೊಂದು ಬದಲಾವಣೆಗಳಿಂದ ಕೆಲವೊಂದು ಜಾತಿ ಮತ್ತು ಸಮುದಾಯಗಳ ಜನ ಏನಿದ್ದಾರೆ ಅವು ರಾಷ್ಟ್ರೀಯ ಪಕ್ಷಗಳಿಂದ ವಿಮುಕ್ತರಾಗ್ತಾ ಇದ್ದಾರೆ, ಅಂದರೆ ವಿಮುಖರಾಗ್ತಾ ಇದ್ದಾರೆ. ಅವ್ರಿಗೆ ಆಪ್ಷನ್ ಇಲ್ಲ, ಥರ್ಡ್ ಪಾರ್ಟಿ ಕಾಣ್ತಾ ಇಲ್ಲ, ಬಿಕಾಸ್ ಯು ಆರ್ ಅಲೈನ್ಸ್ ವಿತ್ BJP. ಸೊ ಭಾಳಷ್ಟು ಸರಿ ನಮ್ಮ ಡಿಸ್ಕಷನ್ಗಳಲ್ಲಿ ಇತ್ತೀಚೆಗೆ ಆದಂಥ ಅಲ್ಪಸಂಖ್ಯಾತರು ಏನು ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಅಪ್ಸೆಟ್ ಆಗಿದ್ದಾರೆ, ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಸೊ ಹೀಗಾಗಿ ಆ ವ್ಯಾಕ್ಯೂಮ್ ಅನ್ನೋದು ಕ್ರಿಯೇಟ್ ಆಗಿದೆ. ಬಟ್ JDS BJP ಜೊತೆಗೆ ಇದೆ. ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ಎಲ್ಲ ಒಂದು ಕಡೆ JDS ವಿಫಲವಾಗ್ತಿದೆ ಅನ್ನೋಂಥ ಅಭಿಪ್ರಾಯ ಇದೆ. ತಮಗೂ ಹಂಗೆ ಅನಿಸ್ತಾ ಇದೆಯಾ? ಮೇಡಮ್, ಇವಾಗ ಯಾವುದೇ ಒಂದು ಪಾರ್ಟಿ ಅದು ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಅಲಯನ್ಸ್ ಆದಂಥ ಸಂದರ್ಭದಲ್ಲಿ ಒಂದು ಜನರ ಹಿತಕ್ಕೋಸ್ಕರ ಅಲಯನ್ಸ್ ಆಗುತ್ತೆ, ಇನ್ನೊಂದು ಎಲ್ಲೋ ಒಂದು ಕಡೆ ಆ ಒಂದು ಸಂಖ್ಯೆ ಬಲ ಏನು ಕಮ್ಮಿ ಇರುತ್ತೆ, ಯಾವುದೋ ಒಂದು ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ಪಾರ್ಟಿಯಾಗಿ ಹೊರಹೊಮ್ಮರ್ಲಿಕ್ಕಿಲ್ಲ, ಆಗ ನಾವು ಒಂದು ಅಲಯನ್ಸ್ ಪಾರ್ಟ್ನರ್ ಆಗ್ತೀವಿ. ಅದಕ್ಕೆ ಮೂಲ ಉದ್ದೇಶ ಇಷ್ಟೇ ಆಗಿರುತ್ತೆ, ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಜನಕ್ಕೆ ಅಂತಕ್ಕಂಥದ್ದು. ಆದರೆ ಸೈದ್ಧಾಂತಿಕ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಜನತಾದಳ ಪಕ್ಷ ಆಗಲಿ ಮತ್ತೊಂದು ಪಕ್ಷ ಆಗಲಿ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇರೋದಿಲ್ಲ. ಸೊ ನಿಮ್ದೇನು ಜಾತ್ಯತೀತತೆ ಏನಿದೆ, ಸೆಕ್ಯುಲರಿಸಮ್ ಏನಿದೆ, ಅದು ಗಟ್ಟಿಯಾಗಿ ಆ ತತ್ವ ನಿಮ್ಮಲ್ಲಿ ಇನ್ನೂ ಉಳ್ಕೊಂಡಿದೆಯಾ? ಆ ಕ್ವಶನನ್ನು ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ BJPಗೆ ತನ್ನದೇ ಆದಂಥ ಐಡಿಯಾಲಜಿ ಇದೆ, ಜಾತ್ಯತೀತ ಜನತಾದಳಕ್ಕೆ ತನ್ನದೇ ಆದಂಥ ಐಡಿಯಾಲಜಿ ಇದೆ. ಅದು ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಆ ಒಂದು ತತ್ವ ಸಿದ್ಧಾಂತಗಳ ಜೊತೆಗೆ ತಾವು ರಾಜಿ ಮಾಡ್ಕೊಂಡಿದ್ದೀರಾ ಅನ್ನುವಂಥ ಒಂದು ಅನುಮಾನ ಬಹಳಷ್ಟು ಜಾತಿ ಸಮುದಾಯಗಳಿಗಿದೆ. ಹಾಗಾಗಿ ತಾವು ಯುವ ನಾಯಕರಾಗಿ ಆ ಒಂದು ಲೈನಿಂದ ಹೊರಗಡೆ ಬರೋದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮೇಡಮ್, ನಾನು ಒಬ್ಬ ಹಿಂದುವಾಗಿ ಹುಟ್ಟಿದ್ದೀನಿ. ನನ್ನ ಧರ್ಮನ ನಾನು ಆಚರಿಸ್ತೀನಿ, ಸಂಭ್ರಮಿಸ್ತೀನಿ. ಅದರ ಜೊತೆಯಲ್ಲಿ ಮತ್ತೊಂದು ಧರ್ಮವನ್ನು, ಮತ್ತೊಂದು ಜಾತಿಯನ್ನು, ಮತ್ತೊಂದು ಜನಾಂಗವನ್ನು ಕೂಡ ಅಷ್ಟೇ ಗೌರವದಿಂದ ಕಾಣ್ತೀವಿ. ಇದು ವೆರಿ ಕ್ಲಿಯರ್. ಮತ್ತೊಂದು ಬೇರೆ ರಾಜಕೀಯ ಪಕ್ಷದ ಥರ ಓಲೈಕೆ ರಾಜಕಾರಣ ಅಂತಕ್ಕಂಥದ್ದು ಜನತಾದಳ ಪಕ್ಷದ ಇತಿಹಾಸದಲ್ಲಿ ದೇವೇಗೌಡರು ಮಾಡಿಲ್ಲ, ಕುಮಾರಣ್ಣನೂ ಮಾಡಿಲ್ಲ, ನಿಖಿಲ್ ಕುಮಾರಸ್ವಾಮಿನೂ ಮಾಡಲ್ಲ. ಅಪೀಸ್ಮೆಂಟ್ ಪೊಲಿಟಿಕ್ಸಿಗೆ ನಾವು ಯಾವತ್ತೂ ಕೂಡ ಮಣೆ ಹಾಕಿಲ್ಲ, ಹಾಕೋದು ಇಲ್ಲ. ವಿ ಆರ್ ವೆರಿ ಕ್ಲಿಯರ್. ಎಲ್ಲ ಜಾತಿ ಸಮುದಾಯ ಧರ್ಮ ವರ್ಗವನ್ನು ಪ್ರೀತಿಸ್ತಕ್ಕಂಥದ್ದೇ ನಮ್ಮ ಸಿದ್ಧಾಂತ. ಅದನ್ನು ಬಹುಶಃ ನೀವು BJP ಜೊತೆ ಅಲೈನ್ಸ್ ಮಾಡ್ಕೊಂಡಿರೋದ್ರಿಂದ ಸರ್, ಕೆಲ ಅನ್ನೋದಕ್ಕಿಂತ ಡೈರೆಕ್ಟ್ಲಿ ಅಲ್ಪಸಂಖ್ಯಾತರು ತಮ್ಮ ನೀವೊಂದು ಆಪ್ಷನ್ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಅದರ್ವೈಸ್ ಡಿಸ್ಕಷನ್ನಲ್ಲಿ ಅವ್ರು ಹೇಳೋದು BJPನ ಬಿಟ್ಟು ಬರಲಿ, ನಾವು JDS ಕೋಟ್ ಹಾಕ್ತೀವಿ ಅಂತ. ಇದು ನಿಮಗೆ ಇಷ್ಟ ಆಗದೆ ಇರ್ಬೋದು, ಬಿಕಾಸ್ ಒಂದು ಮೈತ್ರಿಯಲ್ಲಿದ್ದಾಗ ನೀವು ಆ ಮೈತ್ರಿ ವಿರುದ್ಧ ಮಾತಾಡೋಕ್ಕಾಗಲ್ಲ. ಐ ಡು ನೋ, ಬಟ್ ದಟ್ ಈಸ್ ಇದು ಮನಸ್ಥಿತಿ ಈಗ ಕರ್ನಾಟಕದಲ್ಲಿರುವಂಥ ಅಲ್ಪಸಂಖ್ಯಾತರಿಗಿರೋದು. ವೆರಸ್ ಅವ್ರು ನಿಮ್ಮ ಜೊತೆ ಇದ್ದಂತಹ ಅಲ್ಪಸಂಖ್ಯಾತರಾಗಿರ್ಬೋದು, ಅಥವಾ ಲಿಂಗಾಯತರಾಗಿರ್ಬೋದು, ಅಥವಾ ಬೇರೆ ಜಾತಿ ಸಮುದಾಯಗಳು ಆಗಾಗ ಕೆಲವೊಂದು ಸಂದರ್ಭಕ್ಕೆ ತಕ್ಕಂತೆ ತಮ್ಮಿಂದ ಹೋಗಿದ್ದಾರೆ. ಬಟ್ ಅವರೆಲ್ಲರೂ ರೆಡಿ ಇದ್ದಾರೆ, ಬಟ್ ನೀವು ರೆಡಿ ಇಲ್ಲ. ಮೇಡಮ್, ನಾನು ಇನ್ನೂ ಒಂದು ಮಾತು ಹೇಳ್ತೀನಿ. ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಅಲಯನ್ಸ್ ಇದ್ದೀವಿ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರೇ, ನಿಮ್ಮಿಂದ ಹೊಸ ಅಲೆ ಸೃಷ್ಟಿ ಆಗಬೇಕು. ದೇವೇಗೌಡರು ಕುಮಾರಸ್ವಾಮಿ ಹೌದು, ಬಟ್ ಈಗ ದಿಸ್ ಈಸ್ ದಿ ಜಮಾನ ಆಫ್ ಯೂತ್ಸ್. ಯು ಆರ್ ಆಲ್ಸೋ ಅ ಯೂತ್, ಯು ಆರ್ ಯಂಗ್. ಸೋಲುಗಳು ತಮಗೆ ಪಾಠ ಕಲಿಸಿಕೊಟ್ಟಿದೆ, ತಮ್ಮನ್ನು ಪಕ್ವ ಮಾಡಿದೆ, ಹೋರಾಟದ ಛಲ ಇದೆ, ಇಡೀ ರಾಜ್ಯಾದ್ಯಂತ ಸುತ್ತುತ್ತಾ ಇದ್ದೀರಿ. ಎಲ್ಲರನ್ನ ಸೆಳೆದು ಆ ಹಳೆ ಜಾತ್ಯತೀತ ಜನತಾದಳವನ್ನು ಮಾಡಬಹುದು, ಆ ಶಕ್ತಿ ನಿಮಗಿದೆ. ಬಟ್ ನೀವು ಅದನ್ನು ತೋರಿಸ್ಬೇಕಷ್ಟೇ ಜನರಿಗೆ. ಅದನ್ನು ಹೆಂಗೆ ಮಾಡ್ತೀರಿ? ಐ ಡೋಂಟ್ ನೋ. ಮೇಡಮ್, ಈಗ ನಾನು ಪ್ರಾರಂಭದಲ್ಲಿ ನಿಮ್ಗೆ ಹೇಳಿದ್ದೀನಿ, ನಾವು ಎಲ್ಲರನ್ನೂ ಪ್ರೀತಿಸ್ತೀವಿ, ಎಲ್ಲರನ್ನೂ ಗೌರವಿಸ್ತೀವಿ. ಅಲ್ಟಿಮೇಟ್ಲಿ ಚುನಾವಣಾ ರಾಜಕಾರಣ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರು ನಮ್ಮ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆ ನಮ್ಮ ಒಂದು ಅಲಯನ್ಸ್ ಏನಿದೆ, ಆ ಕಾರಣದಿಂದ ನಮ್ಮ ಕೈ ಬಿಟ್ಟು ಹೋಗ್ತಾರೆ ಅಥವಾ ಹೋಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ತಾವು ಕೇಳ್ತಾ ಇದ್ದೀವಿ. ಮೇಡಮ್, ನಾನು ಚುನಾವಣೆ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಿಲ್ಲ. ನಾನು ಸನ್ಮಾನ್ಯ ಕುಮಾರಣ್ಣ ಅವರ ಮಾನವೀಯತೆ ಗುಣಗಳೇನಿದೆ, ಏಕೆಂದರೆ ನಮ್ಮ ಮನೆ ಮುಂದೆ ಇವತ್ತಿಗೂ ನೀವು ಬಂದರೆ ತಾವು ಬಹುಶಃ ಗಮನಿಸಿರ್ತೀರಿ. ನನ್ನ ಯಾರೋ ಸೋಷಿಯಲ್ ಮೀಡಿಯಲ್ಲಿ ನಮ್ಮ ಹುಡುಗರೇ ಯಾರೋ ಒಂದು ವಿಡಿಯೋ ಮಾಡಿ ಹಾಕಿದರು. ಅಧಿಕಾರ ಇದ್ದರೂ ಕುಮಾರಣ್ಣ ಅವರು, ಅಧಿಕಾರ ಇಲ್ಲದೆ ಹೋದರು ಭಾಳ ಜನ ಮನೆ ಹತ್ರ
ಕೆಲಸ ಕೇಳ್ಕೊಂಬರ್ತಾರೆ, ಆರೋಗ್ಯದ ಸಮಸ್ಯೆ ಹೇಳ್ಕೊಂಬರ್ತಾರೆ. ಯಾರು ಕೂಡ ನೀನು ಜನತಾದಳದವನ ಮೊದಲು ಅಂತಕ್ಕಂಥ ಪ್ರಯಾರಿಟಿನೂ ಕೂಡ ಆಲೋಚನೆ ಮಾಡಿದ್ದೀರಾ ಕುಮಾರಣ್ಣ ಅವರು. ಜನಸಾಮಾನ್ಯರನ್ನ, ಅದು ಅಲ್ಪಸಂಖ್ಯಾತರಿರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಜನಾಂಗ ಇರಲಿ, ಯಾವುದೇ ಸಮುದಾಯ ಇರಲಿ, ಎಲ್ಲರನ್ನೂ ಅವ್ರ ಕೈಲಾದಷ್ಟು ಮಟ್ಟಕ್ಕೆ ಅವ್ರಿಗೆ ಶಕ್ತಿಯನ್ನು ತುಂಬಿಸಿ ಕಳಿಸಿರ್ತಕ್ಕಂಥದ್ದು ನೋಡ್ಕೊಂಡು ಬಂದಿದ್ದೀರಿ. ಮಿನಿಸ್ಟರ್ಗಳ ಪಿ ಎಗಳನ್ನು ಕೂಡ ಭೇಟಿ ಆಗಕ್ಕಾಗಲ್ಲ, ಆದರೆ ಕುಮಾರಸ್ವಾಮಿ ಅವರು ಡೆಲ್ಲಿಯಲ್ಲಾಗ್ಲಿ ಬೆಂಗಳೂರಲ್ಲಾಗ್ಲಿ ಸಿಕ್ಕೇ ಸಿಗ್ತಾರೆ, ಜನರಿಗೆ ಸಿಗ್ತಾರೆ. ಅವ್ರು ಅಲ್ಲ, ಕೇಂದ್ರ ಸಚಿವರಾಗಿರ್ಲಿ, ಮುಖ್ಯಮಂತ್ರಿ ಆಗಿದ್ದಾಗಲೇ ಆ ವಿಚಾರದಲ್ಲಿ ನಾನು ಐ ರಿಯಲಿ ಅಪ್ರಿಷಿಯೇಟ್ ಕುಮಾರಸ್ವಾಮಿ ಅವರು. ಆಕ್ಸೆಸಿಬಿಲಿಟಿ ಏನಿದೆ, ಬಹುಶಃ ಒಂದು ರಾಜಕಾರಣಿಗೆ ಇರಬೇಕಾಗಿರ್ತಕ್ಕಂಥದ್ದು ಆಕ್ಸೆಸಬಲ್ ಆಗಿರ್ಬೇಕು. ಒಬ್ಬ ರಾಜಕಾರಣಿ ಒಬ್ಬ ಕೋಟೆ ಕಟ್ಕೊಂಡು ಒಂದು 4 PA ಒಂದು 5 PS ದಾಟ್ಕೊಂಡು ಬರಬೇಕು ಅಂತಕ್ಕಂಥದ್ದಾದರೆ ಅವನು ಕಾಮನ್ ಮ್ಯಾನ್ನ ಸ್ಪಂದಿಸ್ತಕ್ಕಂಥ ಗುಣಗಳಿಲ್ಲದೆ ಇರತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ನಿರ್ಧಾರ ಮಾಡಬೇಕಾಗತ್ತೆ. ಆ ವಿಚಾರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿರ್ತಕ್ಕಂಥ ಆ ತಾಯಿ ಹೃದಯ ಏನಿದೆ, ಎಲ್ಲರನ್ನೂ ಕೂಡ ಸಮಾನತೆಯ ದೃಷ್ಟಿಯಿಂದ ಕಾಣ್ತಕ್ಕಂಥದ್ದು. ಬಹುಶಃ ಆ ಒಂದು ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥ ನಾನು ಒಂದು ವಾತಾವರಣ ನೋಡಿದ್ದೀನಿ. ನಾನು ನಮ್ಮ ತಂದೆಯವ್ರ ಜೊತೆಯಲ್ಲಿ ನಿಂತು ಹಿಂದಿನಿಂದನಾದರೂ ಸರಿ ಆ ವಾತಾವರಣ ನೋಡಿರ್ತಕ್ಕಂಥವನು. ನನ್ನಲ್ಲಿ ಸ್ಪಷ್ಟತೆ ಇದೆ ಮೇಡಮ್. ಅಲ್ಪಸಂಖ್ಯಾತರು BJP ಜೊತೆ ಕೈ ಜೋಡಿಸ್ತಾ ಇದ್ದಂಗೆ ಅಥವಾ ಇನ್ಯಾವುದೋ ಜಾತಿನೋ ಧರ್ಮನೋ ವರ್ಗನೋ BJP ಜೊತೆ ಕೈ ಜೋಡಿಸಿದ್ದೀವಿ ಅನ್ನೋ ಮಾತ್ರಕ್ಕೆ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ. ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಾಣ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಸರ್, ನಿಮ್ಮನ್ನು ನೋಡ್ತಾ ಇರುವಂತಹ, ನಿಮ್ಮನ್ನು ಬಿಟ್ಟು ಹೋದಂತಹ, ನನ್ನ ಪರ್ಟಿಕ್ಯುಲರ್ ಯಾವ ಜಾತಿ ಸಮುದಾಯ ಅಂತ ಹೇಳೋದಿಲ್ಲ, ಅವ್ರು ಈ ಮೂಲಕ ತಾವೇನು ರಾಜ್ಯಾದ್ಯಂತ ಓಡಾಡೋದಕ್ಕೆ ಅಥವಾ ಪಾದಯಾತ್ರೆ ಮಾಡೋದಕ್ಕೆ ರೆಡಿ, ಅವ್ರಿಗೆ ಏನು ಅಶ್ಯೂರೆನ್ಸ್ ಕೊಡ್ತೀರಿ ಸರ್? ಮೇಡಮ್, ಎಲ್ರಿಗೂ ಕೂಡ ಯಾವುದೇ ಜಾತಿ ಧರ್ಮ ಸಮುದಾಯ ಇದ್ದರೂ ತುಂಬ ಹೃದಯದಿಂದ ಸ್ವಾಗತ ಕೋರ್ತೇನೆ. ಕಾರಣ ಏನಂತ ಹೇಳಿದ್ರೆ, ದೇಶ ಕಟ್ತಕ್ಕಂಥ ವಿಚಾರದಲ್ಲಿ, ರಾಜ್ಯದ ಸಮಗ್ರ ಹಿತದೃಷ್ಟಿಯಿಂದ ವಿಚಾರವಾಗಿ, ಬೆಳವಣಿಗೆ ವಿಚಾರದಲ್ಲಿ ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಕ್ಕಂಥದ್ದಕ್ಕೆ ನಾನಂತೂ ತುಂಬ ಹೃದಯದಿಂದ ಸ್ವಾಗತ ಕೋರ್ತೀನಿ. ಎಲ್ರಿಗೂ ವಿಶ್ವಾಸದಲ್ಲೂ ಕೂಡ ತಗೊಂಡು ಹೋಗ್ತೀನಿ. ಅವ್ರ ವಿಶ್ವಾಸ ಇವತ್ತಲ್ಲ ನಾಳೆ, ಅದು ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಜನಾಂಗ ಇರಲಿ, ಅವ್ರನ್ನ ವಿಶ್ವಾಸಕ್ಕೆ ಪಡ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಒಬ್ಬ ಯುವಕನಾಗಿ ನಿಖಿಲ್ ಕುಮಾರಸ್ವಾಮಿ ಸದಾ ಮಾಡ್ತಾರೆ.